ಸುರಕ್ಷಿತ ಲೈಂಗಿಕ ಸಂಪರ್ಕ ಬೇಡವೇ ಬೇಡ, ಲೈಂಗಿಕ ಸಂಪರ್ಕ ಬೇಡವೇ ಬೇಡ, ಲೈಂಗಿಕ ಸಂಪರ್ಕ ಬೇಡವೇ ಬೇಡ. ಕಾಲಿರಿಸಿದೆ ಅಚ್ಚಾರ ನಮ್ಮ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆಲ್ಲ. ಏಟು ಕಾಲಿರಿಸಿದೆ ಅಚ್ಚಾರ ನಮ್ಮ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆಲ್ಲ. ಏಕ ಅವ ನಮ್ಮ ಪರ್ಸನ್ ಕಡೆ ಹೊರಗೆ ಬರ್ಲಾಗೇನೇನೋ ಆರಾಮಿಲ್ಲತ್ತ, ಹೊರಗೆ ಬರ್ಲಾಗ್ಯದ. ಮನ್ನಿ ಚಲೋ ಇತ್ತಲ್ಲ ಅಂದ್ರೆ ನೋಡಿನ ಮತ್ತೆ ಬಾ. ಸಂಗ್ರಣ ಬಾಳ ಅವನಿಗೆ ಏನು ಪರ್ಸನ್ಗೇನು ಆರಾಮಿಲ್ಲತ್ತ ಮಗ. ನಲ್ಲಿ ತಂಗಿ ಅವ್ನು ಹೇಳಿದ್ರು ನೀರ್ ಸಲ ಹೋಪ ಅಮ್ಮಲ್ಲ ನೋವನ ಮತ್ತೇನು ನೆನಪೈತು ಹೊಸ ಹಿಂಗ ಬಂದಿರತ್ತ ಮನೆಗಣ ಅದೇ ಮನೆಗಣ. ಓ ಇವ ಇವ ಬಂದು ಏನು ಆರಾಮ ಅವನಿಗೇನು ಆರಾಮಿಲ್ಲತ್ತಲ್ಲ ಇವ. ಚಟ ಮಾಡ್ಕಿ ಮನೆಗ ನೋಡ್ಕ ನೀರ ಬೇಡವ ಚಾ ಕುಡಿದ್ಕಿಂತ ಹೆಚ್ಚಿಗೆ ಇತ್ತು ನೀನು ಬಾಳ ಅವನಿಗೆ ಬೇಕಾಗ್ತದ. ಏನು ಹಿಂಗ್ ಮಾಡಿದ್ರೆ ಹೆಂಗ ಹುಚ್ಚುತ್ತನಾಗ ಬಟ್ ಹುಚ್ಚುಕತ್ತದ ಅವನಿ ಅಂತ ಆಯ್ತು ಯಾರು ಚಟ ಪಾಪ ಕೇಳಿದ ಮಾಡುದು. ಹೇಳಿದ ಪಾಪ ಪಾಪ ಇಂತ ಕೂಡ ನೀನೇ ಅಲ್ರಿ ಕಾಕರು ಏನಾಗಿದ್ರೆ ಆಟ ದೂರ ದೂರ ನಿಂತು ಮಾತಾಡ್ಕತ್ತಿರ್ಲ. ಅವ್ರಿಗೆ ಒಂದು ದೊಡ್ಡ ಬೆಮಾರಿ ಬಂದ್ತೀವ, ದೊಡ್ಡ ಬೆಮಾರಿ ಒಂದು ಸಮಾಧಾನ ತಗೋಜರ ಕೂಡಪ್ಪ. ನೀ ಆರಾಮಿಲ್ಲ ನಿನ್ಗ ಮೊದ್ಲೇ ಕೂಡು. ಬರ್ರಿ ಅಕ್ಕವ್ರಿ ಈ ಕಡೆ. ಅಲ್ರಿ ನಿಮ್ ಮನೆಯವ್ರ ಪೈಲ ಎಲ್ಲಿರ್ತಾರ ಬೊಂಬಾಯಿಗೆ? ಮನ್ಯಾಗ ಈ ಕಡೆ ಖಾನಾಪುರದಾಗ ಕೆಲ್ಸ ಇಲ್ಲ ತಳಿ ಬೊಂಬಾಯಿ ತಿನ್ನಕ್ ಲಾರಿ ಮೇಲೆ ಹೋಗ್ತೀರಿ. ಲಾರಿ ಮೇಲೆ ಹೋಗ್ಯಾರ. ತೋರ್ಸಿರ್ ದವಾಖಾನಿಗೆ ತೋರ್ಸಿರ್ಲ ಅದು ಬಿ ದೊಡ್ಡ ಬೇಮರ್ ಬಂದದ. ಒಂದ್ ಚಟ ಏನು ಓಸು ಚಟ ಮಾಡಿ ಬೇಡ ಕೇಳಿದ ಏನೇನು ಮಾಡ್ಯಾರೋ ಏನೇನು ಸುದ್ದಿ ಬಂದ್ ಕೊಡ್ತಾರೆ. ಈಗ ರೀ ಏನೇನ್ ಮಾಡ್ಯಾರ ಏನೇನಿಲ್ಲ ಅವ್ರಿಗಂತೂ ಜಡ ಬಂದದ. ಈಗ ನಮ್ ಖಾನಾಪುರ ಊರಾಗ ಒಬ್ಬರದು ಬೆಂಗಳೂರ್ಲಿಂದ ಬರ್ತಾರ ದೊಡ್ಡ ಡಾಕ್ಟರ್ ಅಲ್ಲ ಅವ್ರು ಬಂದಿ ಮಾಹಿತಿ ಕೊಡ್ತಾರ. ಅವ್ರು ಏನ್ ಹೇಳ್ತಾರ ಏನಿಲ್ಲ ಸರ ಬಂದು ಎಲ್ಲ ತಿಳ್ಕೊಳ್ಳಾರತ್ತ. ನೀವೆಲ್ಲ ಖಾನಾಪುರ ಊರ್ ಜನರು ಮಂದಿ ಇಲ್ಲಿ ಚೌಕಿ ಬರಬೇಕಂತ ಹೇಳಕತ್ತಾರೆ. ಎಲ್ಲರೂ ಬಂದಿದ್ರು ತಿಳ್ಕೊಬೇಕತ್ತಾರೆ. ಎಲ್ಲರೂ ಬಂದಿದ್ರು ತಿಳ್ಕೊಬೇಕು ನೋಡ್ರಪ್ಪ. ಎಲ್ಲರೂ ಹೊಸ ಮಂದಿ ತಿಳ್ಕೊಬೇಕು. ಅದೇನೋ ರೋಗಿನ ಬಗ್ಗೆ ಎಲ್ಲ ಹೇಳ್ತಾರೆ. ಬರ್ರಿ 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 ಬರ್ರಿ. ನಮಸ್ಕಾರಪ್ಪ ನಮಸ್ಕಾರ. ಖಾನಾಪುರ ಗ್ರಾಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಪರಶುರಾಮ್ ಅಂತ ನಮ್ಮ ಪೇಷಂಟ್ ಇದ್ರಲ್ರಿ ಎಲ್ಲರಿ ಕರ್ಕೊಂಡ್ರಿ ಆಸೆ ಮೇಡಮ್ ಈ ಕಡೆ. ನೋಡ್ರಿ ಪರಿಶ್ರಮ ಮಾಡಿ ಆರಾಮ ಅಂತಕ್ಕ ಅಲ್ಲೋ ಈ ಹೆಣ್ಣ. ನೋಡ್ರಿ ಪರಶುರಾಮ್ ಅವರಿಗೆ ಇವತ್ತ ನಾವು ಭೇಟಿ ಆಗ್ಲಿಕ್ಕೆ ಬಂದಿವಿ. ಪರಶುರಾಮ್ ಅವ್ರೆ ನೀವು ಏನ್ ಹೇಳಿದ್ರಿ ಸ್ವಲ್ಪ ನನಗೆ ಆರಾಮಿಲ್ರಿ ಸರ್ ಅಂತ ಹೇಳಿದ್ರೆ ನಿಮ್ದು ಕಾಗದ ಪತ್ರ ನೋಡಿದೆ ನಾನು. ನೋಡ್ರಿ
ನೀವು ಏನಪ್ಪಾ ಅಂದ್ರೆ ಎದೆಗುಂದು ಬೇಡ್ರಿ. ಈಗ ಇವತ್ತಿನ ಕಾಲಮಾನದಾಗ ಏನು ಎದೆ ಕುಂದಿದ್ರಂದ್ರ ರೋಗಗಳೇನಪ್ಪಾ ಅಂತಂದ್ರ ಮತ್ತಿಷ್ಟು ತೊಂದರೆ ಕೊಡ್ತಾವ. ಧೈರ್ಯವನ್ನ ಇಟ್ಕೋಬೇಕು. ಇವ್ರ ಮನೆಯವ್ರು ಹೇಳಿದ್ರಿ ಅಲ್ರಿ, ನೀವು ಅವ್ರಿಗೆ ಮನೆಯವ್ರಿಗೆ ಏನಪ್ಪಾ ಅಂದ್ರ ಸಿಡಿಪಿಡಿ ಮಾಡೋದು, ತಾರತಮ್ಯ ಮಾಡೋದು ಮಾಡ್ತೀರಂತ. ಸರ್ ಇದು ದೊಡ್ಡ ಬ್ಯಾನಿ ಅಂತ ತಿಳ್ಕೊಂಡು ಅದಕ್ಕೆ ಮುಟ್ರು ಮತ್ತೆ ಇವ್ಕೂ ಬರಂಗವ. ಸಣ್ಣ ಸಣ್ಣ ಮಕ್ಕಳವ ಪಂಚಾಯತ್ ಕೊಡೋದು ಹೋಗ್ರಿ. ಸಣ್ಣ ಸಣ್ಣ ಮಕ್ಕಳದಾರಿ, ನಾವಿದ್ದೀವಿ, ಅವ್ರ ಜನ ನಮಗ್ ಗೊತ್ತ, ನಾವೇನು ಹೋಗ್ಬೇಕ್ರಿಪ್ಪ. ನೋಡ್ರಿ, ಆ ಜರ ಅಂದ್ರೆ ಅವ್ರಿಗೆ ಆಗಿರ್ತಕ್ಕಂಥದ್ದಾದ್ರೆ ಏನು ನೋಡ್ರಿ, ಪರಶುರಾಮ್ ಅವ್ರಿಗೆ ಆಗಿರ್ತಕ್ಕಂಥದ್ದು ಒಲ್ಲಿ HIV ಸೋಂಕು ಬಂದದ ಅಂತ ರಿಪೋರ್ಟ್ ಬಂದದ. ಅದು ನಮಗ ಸ್ವಲ್ಪ ಇಂಗ್ಲಿಷ್ ಹೇಳ್ರಿ, ಕನ್ನಡದಾಗ ಹೇಳ್ರಿ. HIV ಹ್ಯೂಮನ್ ಇಮ್ಯೂನ್ ಡೆಫಿಸಿಯನ್ಸಿ ಸಿಂಡ್ರೋಮ್, ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸತಕ್ಕಂಥ ಒಂದು ವೈರಸ್. ಅದಕ್ಕ ಆ ವೈರಸ್ಸಿನ ಬಗ್ಗೆ ನಾವೇನಪ್ಪಾ ಅಂದ್ರ ಜಾಗೃತವಾಗಿದ್ರ ಆ ವೈರಸ್ ನಮ್ ಸರಿ ಬರಲ್ಲ. ಆ ವೈರಸ್ ಏನ್ ಕೆಲಸ ಮಾಡ್ತದಂದ್ರೆ ಅದು ಮನುಷ್ಯನ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡದೆ ಅದ್ರ ಕೆಲಸ. ಅದಕ್ಕೆ ನೀವ್ ಈ ಪರಿ ಎದೆ ಹಿಡ್ಕೊಳ್ಳೋದು ಬೇಡ. ನಮ್ಮ ಇವತ್ತು ಸರ್ಕಾರ ಕಡೆಯಿಂದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಪ್ರತಿ ಆ ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ICTC ಕೇಂದ್ರ ಅಂತ ಹೇಳಿ ಮಾಡಿ ART ಕೇಂದ್ರ ಅಂತ ಹೇಳಿ ಮಾಡಿದ್ದಾರೆ. ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತದ. ನೀವ್ ಯಾವುದೇ ಯುವಕರು, ಅದೇನೇನೋ ಹುಡುಗರು ಯಾವುದೇ ರೀತಿಯ ಅಪರಿಚಿತರ ಜೊತೆ ಅಸುರಕ್ಷಿತವಾಗಿ ಲೈಂಗಿಕ ಸಂಪರ್ಕ ಮಾಡತಕ್ಕದ್ದಲ್ಲ. ಒಂದ್ ವೇಳೆ ನೀವು ಹಂಗ್ ಮಾಡಂತ ಸಂದರ್ಭ ಬಂದ್ರೆ ನಿರೋಧ ಕಾಂಡೋಮ್ ಕಡ್ಡಾಯವಾಗಿ ಬಳಸಬೇಕು. ಈಗ ನಿಮ್ಗೆ ಅಂತದ್ದೇನೋ ಒಂದು ಪಾರ್ಟಿ ಜೋಸ್ ಮಾಡಿದ್ದಿತ್ತಪ್ಪ, ಸಂಶಯ ಇತ್ತಂದ್ರ ತಾಲೂಕಾ ದವಾಖಾನೆಗೆ ಬಂದು ICTC ಕೇಂದ್ರದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿದ್ರಂದ್ರ ನಿಮಗ ವರದಿ ಕೊಡ್ತೀವಿ. ಆ ವರದಿಯಲ್ಲಿ HIV ಪಾಸಿಟಿವ್ ಬಂದ್ರೆ ನಮ್ದೇನಪ್ಪಾ ಅಂದ್ರೆ ಇಮ್ಯೂನ್ ಪವರ್ ಅನ್ನ ಹೆಚ್ಚು ಮಾಡ್ತಕ್ಕಂತ ತಿಂಗಳಿಗೆ ಒಂದು ಬಾಟಲ್ ಗೋಲಿ ಬರ್ತಾವ. ಆ ಬಾಟಲ್ ಗೋಲಿ ಕೊಡ್ತೀವಿ. ದಿನ ಒಂದು ಗೋಲಿ ನುಂಗಬೇಕು, ಸರಿಯಾಗಿ ಪೌಷ್ಟಿಕಾಹಾರ ಉಣ್ಬೇಕು, ನಮ್ಮಂಗ ಹೊಲ ಮನಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬಹುದು. ಮತ್ತ ಗಂಡ ಹೆಂಡತಿ ನೀವು ಸಂಪರ್ಕ ಮಾಡುವಾಗ ಮಾತ್ರ ನಿರೋಧ ಕಾಂಡೋಮನ್ನ ಬಳಸಬೇಕು. ಹೋದಂತೆ HIV ಸೋಂಕಿತ ಮನೆಯಾಗಿದ್ರ ಅವನಿಗೆ ಕಡ ಸೊಳ್ಳೆ ನಮಗ್ ಕಡದ್ರ HIV ನಮಗ್ ಬರ್ತದೇನು? ಅವ ಮುಟ್ಟಿದ ಗ್ಲಾಸ್ ಅನ್ನ ನಾವು ನೀರು ಕುಡಿದ್ರೆ ನಮಗ HIV ಬರ್ತದೇನು? ಸುಳ್ಳು. ಅವ ಮುಚ್ಚಿ ಕೈ ಒರೆಸ್ಕೊಂಡು ಟವಲ್ ನಾವು ಕೈಲಿ ಒರೆಸ್ಕೊಂಡ್ರೆ ನಮಗೆ HIV ಬರ್ತದೇನು? ಸುಳ್ಳು. ಇಂಥ ಕಾರಣಗಳಿಗಾಗಿ HIV ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ಅದಕ್ಕ ನಾವು ಅಂಜಬೇಕಾಗಿಲ್ಲ. ಅದು ಬರ್ತಕ್ಕಂಥದ್ದು ಕೇವಲ 4 ಮಾರ್ಗ. ಒಂದು, ಅಪರಿಚಿತರ ಜೊತೆ ಅಸುರಕ್ಷಿತವಾಗಿ ಸಂಪರ್ಕವನ್ನ ಮಾಡೋದ್ರಿಂದ. ಮತ್ತ ಇದು 83% ಇದೇ ದಾರಿಯಿಂದ ಬರ್ತಾ ಇದೆ. ಇನ್ನು ಉಳಿದ 17% 3 ಕಾರಣಗಳವ. ಏನು? ಶುದ್ಧೀಕರಿಸಲಾರ ಸೂಜಿ ಸಿರೆಂಜ್ ನಾವು ಬಳಸೋದ್ರಿಂದ, ಪರೀಕ್ಷೆ ಮಾಡದೇ ಇರುವ ರಕ್ತ ತಗೊಂಡಿರುವ ರಕ್ತದಲ್ಲಿ HIV ಸೋಂಕಿದ್ರ, HIV ಸೋಂಕಿತ ಗರ್ಭಿಣಿ ತಾಯಿಯಿಂದ ಮುಂದೆ ಹುಟ್ಟತಕ್ಕಂತ ಮಗುವಿಗೆ. ಇದ್ರ ಬಗ್ಗೆ ಸರ್ಕಾರ ಹಲವಾರು ಕಠಿಣ ಕ್ರಮ ಕೈಗೊಂಡದ. ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ. ಆದ್ರೆ ಅಸುರಕ್ಷಿತ ಸಂಪರ್ಕ ಮಾಡತಕ್ಕಂತ